ಕೋಹಳ್ಳಿ ಮಾದರಿ ಗ್ರಾಮ ಪಂಚಾಯಿತಿ ಗ್ರಾಮದ ಅಭಿವೃದ್ಧಿ ಹೇಗೆ ಆಗಬೇಕಂದ್ರೆ ಒಂದು ಸಲ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ನೋಡಿ. ನಮ್ಮ ಗ್ರಾಮವು ಹೀಗೆ ಮಾಡಬೇಕು ಅನ್ನುವ ಯೋಚನೆ ಬರುತ್ತೆ. ಹಾಗೆ ಕೆಲಸ ಮಾಡಿ ತೋರಿಸಿದ್ದಾರೆ ಕೋಹಳ್ಳಿ ಗ್ರಾಮ ಪಂಚಾಯಿತಿಯವರು. ಜಯಶ್ರೀ ಭರತ್ ಬಂಡಗರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಲಗೌಡ ಪಾಟೀಲ್ರು ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡಿಪಾಯ ಹಾಕಿದ ಪರಿಣಾಮವೇ ಇಂದು ಮಾದರಿ ಗ್ರಾಮವಾಗಿ ಹೊರಹೊಮ್ಮಿದೆ ಅಂತಾನೇ ಹೇಳಬಹುದು. ವೀಕ್ಷಕರೇ, ಇನ್ನು ಅನೇಕ ಗ್ರಾಮದ ಯುವಕರು ನಮ್ಮ ಊರು ಕೋಹಳ್ಳಿ ಗ್ರಾಮದಂತೆ ಅಭಿವೃದ್ಧಿ ಮಾಡಿ ಅಂತ ಹೇಳುವ ಹಾಗೆ ಪಕ್ಕದ ಗ್ರಾಮಗಳಿಗೆ ಮಾದರಿಯಾಗಿದೆ. ಇನ್ನು ನಾವು ಯಾರಿಗೂ ಕಮ್ಮಿ ಇಲ್ಲವೆಂಬುದನ್ನು ಸಾಬೀತು ಮಾಡಿದ್ದಾರೆ. ಈಗಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಜಯಶ್ರೀ ಭರತ್ ಬಂಡಗರ ಹಾಗೂ ಮಲಗೌಡ ಪಾಟೀಲರು ಮತ್ತು ಎಲ್ಲ ಸದಸ್ಯರು ಕೂಡಿಕೊಂಡು ಒಳ್ಳೆ ಕಾರ್ಯಗಳನ್ನು ಕೈಗೊಂಡು ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನೆಂದರೆ, ಗ್ರಾಮದ ಯುವಕರು, ಹಿರಿಯರು ಮತ್ತು ಸರ್ವ ಗ್ರಾಮಸ್ಥರ ಸಹಕಾರದೊಂದಿಗೆ ಕೋಹಳ್ಳಿ ಗ್ರಾಮವನ್ನು ಒಂದು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಜಯಶ್ರೀ ಬಂಡಗರ ಹೇಳಿದರು. ಉಪಾಧ್ಯಕ್ಷರು ಮಲಗೌಡ ಪಾಟೀಲರು ಮಾತನಾಡಿ, ಇನ್ನು ಹಲವಾರು ಕೆಲಸಗಳನ್ನು ಮಾಡಿ ನಮ್ಮ ಅಧಿಕಾರಾವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗೆ ಗಾಂಧಿ ಪುರಸ್ಕಾರ ತಗೊಳ್ಳೋ ಗುರಿ ಹೊಂದಿದ್ದೇವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ತುಕಾರಾಮ್ ದೇವಖಾತೆ, ಸದಸ್ಯರು ಮಹದೇವ ಬಿರಾದಾರ್, ಮಲ್ಲಗೌಡ ಪಾಟೀಲ್, ಸಂತೋಷ್ ತಳಕೇರಿ, ರವಿ ಶಿಂಗೆ, ಲಕ್ಷ್ಮಣ ಉಮಾರಾಣಿ, ಸಿಬ್ಬಂದಿಗಳು ದಿಲೀಪ್ ಸೂರ್ಯವಂಶಿ, ಕಾಶಿನಾಥ ಬೇವಿನಗಿಡ್ಡದ, ಹನುಮಂತ ಸತಿ, ಸಾವಿತ್ರಿ ಕರಿಗಾರ, ಪ್ರಕಾಶ್ ಶಿಂಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಷ್ಟು ಸಹಕಾರ ಕೊಡುವಂತ ಮೆಂಬರ್ಗಳು. ಹಾಗಾಗಿ ಒಂದು ಗ್ರಾಮಕ್ಕೆ ಈ ಚುನಾಯಿತ ಪ್ರತಿನಿಧಿಗಳು ಏನು ಬಂದಿದ್ದಾರೆ ಸರಿ, ನಾನು ನನ್ನ ಸಮಯ ನನ್ನ ಪೀರಿಯಡ್ ಅಲ್ಲಿ ಅಂದ್ರೆ ನಾನು ಮಾಡ್ತಿರೋ ಅವಧಿಯಲ್ಲಿ ಸಿಕ್ಕಂತ ಒಳ್ಳೆ ಸದಸ್ಯರು ಸರ್ ಯಾವ ರೀತಿ ಶಾಲೆಗಳ ಬಗ್ಗೆ ಹೇಳ್ಬೇಕಂದ್ರೆ ಸರ್, ವಿಶೇಷವಾಗಿ ಇಲ್ಲಿ ಸರಿಸುಮಾರು 6-7 ಶಾಲೆಗಳಿದಾವೆ. ಅಂಗನವಾಡಿ ಇದೆ, ಮತ್ತೆ ಎಲ್ಲಾ ಸುಸಜ್ಜಿತ ಶಾಲೆಗಳೆಲ್ಲಾನು ಸುಸಜ್ಜಿತ ಶಾಲೆಗಳು. ಮತ್ತೆ ಇದೇ ಸದಸ್ಯರ ಅವಧಿಯಲ್ಲಿ ಎಲ್ಲಾ ಶಾಲೆಗಳಿಗೂ ಏನ್ ಮೂಲ ಸೌಕರ್ಯ ಕೊಡಬೇಕಾಗಿತ್ತು 99% ಕೊಟ್ಟಿದ್ದೀವಿ. ಎಲ್ಲಾ ಮತ್ತೆ ಮಕ್ಕಳ ಗ್ರಾಮ ಸಭೆಗಳಲ್ಲಿ ಬರುವಂತ ಏನ್ ಬೇಡಿಕೆಗಳು ಬರ್ತವೆ ಅವುಗಳನ್ನು ಸಹಿತ ಸದಸ್ಯರು ಆಯಾ ವಾರ್ಡಲ್ಲಿ ಏನಾದ್ರೂ ಅವ್ರ ಶಾಲೆ ಇದ್ರೆ ಖುದ್ದು ಮುತುವರ್ಜಿ ವಹಿಸಿ ಆ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಮತ್ತು ಎನರ್ಜಿ ವರ್ಕ್ ಅಂತ ಬಂದ್ಮೇಲೆ ಊರಿನ ಜನ ಬರ್ತಾರ ಅಥವಾ ಬೇರೆ ಊರಿನ ಜನ ಇಲ್ಲಿ ಬಂದು ಕೆಲಸ ಮಾಡಿ? ಇಲ್ಲ ಸರ್, ಎನ್ಆರ್ಜಿ ಅದು ಕಾಯ್ದೆಯಲ್ಲೇ ಇದೆ. ಆ ಊರಿನ ಗ್ರಾಮಸ್ಥರೇ ಬರ್ತಾರೆ, ನಮ್ಮ ಊರಿನ ಗ್ರಾಮಸ್ಥರೇ ಬರ್ತಾರೆ. ನಮ್ಗೆ ಏನೋ ಒಂದು ವಾರ್ಷಿಕವಾಗಿ ಒಂದು ಗುರಿ ನಿಗದಿಪಡಿಸಿರ್ತಾರೆ. ಇವಾಗಲೂ ಸಹಿತ ಅಂದ್ರೆ ಇವಾಗಿನ ಪರಿಸ್ಥಿತಿಯಲ್ಲೂ ಸಹಿತ ನಮ್ದು 99% ನಾವು ನಮ್ಮ ಗುರಿಯನ್ನ ಸಾಧನೆ ಮಾಡಿದ್ವಿ. ಜನನೂ ಬರ್ತಾರೆ ಕೆಲಸಕ್ಕೆ, ನಮ್ಮಲ್ಲಿ ಜನ ರೆಗ್ಯುಲರ್ ಬಂದೇ ಬರ್ತಾರೆ. ನಾವು ಜನರಿಗೆ ಏನಿದೆ ನಿಯಮಾನುಸಾರವಾಗಿ ಉದ್ಯೋಗವನ್ನು ಕೊಟ್ಟಿರ್ತೀವಿ. ಸರಿ ಸುಮಾರು ಎಷ್ಟು ಜನ ಇಲ್ಲಿ ಉದ್ಯೋಗ ಕೊಡ್ತೀರಾ? ಸರಿಸುಮಾರು ಸರ್, ಇವಾಗ ಹಂಗೆ ಅಂತಂದ್ರೆ ಆಕ್ಟಿವ್ ಜಾಬ್ ಕಾರ್ಡ್ಸ್ ಅಂತ ಬರ್ತಾರೆ ನಮ್ಮಲ್ಲಿ. ಸರಿಸುಮಾರು 2,000 ಜಾಬ್ ಕಾರ್ಡ್ಸ್ ಇದೆ. 2,000 ಆಕ್ಟಿವ್ ಜಾಬ್ ಕಾರ್ಡ್ಸ್ ಅಂತವೆ ಬರ್ತಾರೆ. ಹಾಗೆ ರೀತಿ ಹೊಸದಾಗಿ ಬರೋರ್ಗೂ ಸಹಿತ ನಾವು ಒಂದು IC ಆಕ್ಟಿವಿಟಿಗಳನ್ನ ಮಾಡಿ ಜನರನ್ನ ಉದ್ಯೋಗಕ್ಕೆ ಕರಿತೀವಿ ಅಂತ ಕೆಲಸನೂ ಮಾಡ್ತೀವಿ. ಹಾಗಾಗಿ ಜನ ಎಲ್ಲಾ ಸಾಮೂಹಿಕ ಒಗ್ಗಟ್ಟು ಒಂದು ಕಾಮಗಾರಿ ಶುರು ಆದ್ರೆ ಬಂದೇ ಬರ್ತಾರೆ. ನಾವು ಒಂದು ಕೆಲಸ ಬೇಕು ಅಂತ ಬಂದ್ರೆ ನಾವು ಸದಸ್ಯರೆಲ್ಲ ಇದ್ ಮಾಡಿ ಕೊಟ್ಟಿರ್ತೀವಿ. ಕೆಲಸಗಳನ್ನಂತೂ ಯಾವ್ದೂ ಬಿಟ್ಟಿರಲ್ಲ. ಹಾಗಾಗಿ ಎಲ್ಲಾ ಗ್ರಾಮಸ್ಥರು ಒಬ್ರಿಬ್ರು ಅಂತನಲ್ಲ, ಸರಿಸುಮಾರು 2,000ಕ್ಕಿಂತ ಜಾಸ್ತಿ ಜನ ನಮ್ಮಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ರಾಜರ. ನಮಸ್ಕಾರ. ಹಿರಿಯರ ಕಾಲದಾಗ ಮಾಡ್ಕೊಂಡು ಬಂದು ವರ್ಕ್ ಅಟಲ್ಪತೆ ಇರ್ತದೆ. ಈಗೇನು ಹೆಂಗೆ ಹುಡುಗರು ಬಂದು ಈಗ ಈ ಸಲ ಎಲ್ಲರೂ ಚುನಾವಣೆ ಮಾಡತ್ತೆ. ಒಬ್ರಿಗೊಬ್ರು ಹೇಳೋದು ಕೇಳೋದು ಇಂಥದ್ದು ಮಾಡೋದು ಪಾಠ ಅನ್ನೋದು ಎಲ್ಲ ಮೆಂಬರ್ಸ್ ಕೂಡಿಸ್ಬೇಕಿಂದ ಕೆಲಸ ಯಾವ ನಿಲ್ಸಿದ್ದು ಎಲ್ಲ ನಮ್ಮ ಊರಿಗೆ ಚುನಾವಣೆ ಮಾಡ್ಕೊತ ಬಂದವು. ಅಲ್ಲಿ ಈಗ ಹೊರಾಗ 4 ಮಂದಿ ಕೇಳೋದು ಕೆಲಸ ಚಲೋ ಆಗ್ಯಪ್ಪ, ಹುಡುಗರು ಮಾಡಾಗ್ತಾವ ಹೆಂಗೂ ಹೊಂಟೈತಿ. ಮತ್ತೀಗ ನಮ್ಮೂರ ಅಭಿವೃದ್ಧಿ ಪತ್ರಿಕೆ ಏನೈತಿ, ಈ ತಪ್ಪದಾಗ ಯಾವ ಊರಿಗೆ ಇಲ್ಲರಿ ಆಟ ಮಾಡ್ಯಾರ. ನಿಮ್ಗೇನು ಅನಿಸುತ್ತೆ ಇದು ನೋಡಿ? ನಮಗೆ ಚಲೋ ಅನಿಸುತ್ತಲ್ಲ. ಇಡೀ ಊರಿನ ಜನ ಏನಂತಾರೆ? ಎಲ್ಲರೂ ಚಲೋ ಅಂತಾರೆ, ಯಾರು ಕಾಡ್ತಾರೆ. ಓಕೆ, ಯಾವ್ಯಾವ ಕೆಲಸ ನಿಂತಿದ್ರಲ್ಲ ಎಲ್ಲಾನು ಮಾಡ್ಯಾರ, ಸಗಮವಾಗಿ ಮಾಡ್ಕೊಂಡು ಬಂದ ಮುಂದೆ ಈಗ ಮಾಡ್ಕೊಂಡು ಹೋಗ್ತಾರೆ. ತಮ್ಮ ಒಂದು ಆಸೆ. ಇದು ಪಂಚಾಯತಿ ಒಂದು ಉನ್ನತ ಸ್ಥಾನಕ್ಕೆ ಒಯ್ಬೇಕಂತ ಅವ್ರಿಗೆ ಆಸೆ ಐತಿ. ಅದು ಹೆಂಗೆ ಒಯ್ದ್ರಲ್ಲ ಎಲ್ಲರೂ ಕೂತ್ಕೊಂಡು ಅದು ಮಾಡೋದು ಎಲ್ಲರೂ ಮಾತಾಡಿದ್ರೆ ಅದು ಮಾಡೋದಿಲ್ಲ. ಓಕೆ, ನಮಸ್ಕಾರ. ಹೆಸರು ಮಾದೇವ್ ಶಿವಗೌಡ ಬರ. ಓಕೆ, ನಮಸ್ಕಾರ ಸರ್. ಒಂದು ಸೆಕೆಂಡ್ ಇದನ್ನು ಮಾಡ್ತಾರೆ ಈಗ 2-3 ವರ್ಷದಾಗ ನಮ್ಮ ಕೋಹಳ್ಳಿ ಅಭಿವೃದ್ಧಿ ಸರ್ ಆಗೈತ್ರಿ ಸರ್. ಎಲ್ಲರೂ ಯುವಕರು ಇರೋದ್ರ ಸಂಬಂಧ
ಎಲ್ಲ ಅಭಿವೃದ್ಧಿ ಆಗೈತೆ ಸರ್, ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗೈತಿ. ಇನ್ನೂ ಮುಂದೆ ಅಭಿವೃದ್ಧಿ ಆಕೈತಿ ತಿಳಿಕಿಸಿಂದ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾವ ರೀತಿ ಅಭಿವೃದ್ಧಿಗಳನ್ನು ಕಾಮಗಾರಿ ಮಾಡ್ಕೊಂಡ್ರಿ ಸರ್? ಸರ್ ಪಂಚಾಯತಿ ಏನಂದ್ರೆ ಸರ್ ಅಥಣಿ ತಾಲೂಕದಾಗ ನೋಡ್ತಕ್ಕಂಥ ಪಂಚಾಯತಿ ಆಗಿದೆ ಸರ್. ನಮ್ಮ ಊರಾಗ ಕೋಹಳ್ಳಿ ಊರಾಗ ರೀ ಇಂಥ ಸಾಲಿ ಪಾಲಿ ಏನು ಪಂಚಾಯತಿ ಒಳಗೆ ಏನು ಬರ್ತೈತಿರಲ್ಲ ಸರ್, ಎಲ್ಲ ಎಲ್ಲೆಲ್ಲಿ ಏನೇನು ಅನುದಾನ ಬರ್ತೈತೆ ಸರ್, ಎಲ್ಲ ಕಡೆ ಅನುದಾನ ಎಲ್ಲ ಕಡೆ ಹಾಕಿ ಎಲ್ಲ ಕೆಲಸ ಮಾಡ್ಯಾರ ಸರ್. ಹಾದಿನೂ ಮಾಡ್ಯಾರ ಎಲ್ಲ ಪಂಚಾಯತಿ ಒಳಗೆ ಸಾಲಿ ಪಾಲಿ ಇಂಥವು ಏನದಾರಲ್ಲ ಸರ್, ಎಲ್ಲ ರೀತಿಯಿಂದ ಕೆಲಸ ಚಲೋ ಮಾಡ್ಯಾರ ಸರ್. ಡಂಗ್ರ ಹೊಡೆದಿರ್ತಾರೋ ಅಥವಾ ಡಂಗ್ರಾನು ಹೊಡಿತಾರೆ ಸರ್, ಗ್ರಾಮ ಸಭೆ ಕರಿತಾರ್ರಿ ಅಂತ ಎಲ್ಲರೂ ಯುವಕರು ಇರೋ ಸಂಬಂಧ ರೀ ಎಲ್ಲಾ ಕಡೆ ಚರ್ಚೆ ಮಾಡಿಕಿಸಿಂದ ಯಾವುದೋ ಕೆಲಸ ಎಲ್ಲ ಚಲೋ ತಂಗ ಮಾಡ್ತಾರೆ ಸರ್. ಈ ಸೋಷಿಯಲ್ ನೆಟ್ವರ್ಕ್ದಲ್ಲಿ ಎಲ್ಲ ಕಡೆ ಹಾಕ್ತಾರೆ ಸರ್, ಮೊಬೈಲ್ದಾಗ ಎಲ್ಲ ಹಾಕಿಸಿಂದ ಎಲ್ಲ ಗ್ರೂಪ್ಗಳದಾವ್ರಿ, ಪಂಚಾಯತಿ ಗ್ರೂಪ್ಗಳದಾವ್ರಿ, ಎಲ್ಲ ಗ್ರೂಪ್ ಅದಾವ್ರಿ, ಎಲ್ಲ ಗ್ರೂಪಿನಾಗ ಹಾಕ್ತಾರೆ ಸರ್. ಎಲ್ಲ ಗ್ರೂಪ್ನಾಗ ಹಾಕಿಸಿಂದ ಎಲ್ಲರೂ ಒಂದೇ ರೀತಿಯಾಗಿ ಮಾಡ್ತಾರೆ ಸರ್. ಪಂಚಾಯತಿ ಕಡೆಯಿಂದ ಜನರಿಗೆ ನಿಮ್ಗೆ ಟೋಟಲಿ 3 ಜನರಿಗೆ ಯಾವ ರೀತಿ ಸಹಕಾರ ಇರುತ್ತೆ ಸರ್? ಪಂಚಾಯತಿ ಸಹಕಾರಕ್ಕೆ ಸರ್ ಯಾರೋ ಕೊಡ್ತಾರೆ ಸರ್. ಯಾವುದೋ ಒಂದು ಕೆಲಸ ಐತಿ ತಿಳಿ ಯಾರು ಬೇಕಾದವ್ರು ಸರ್ ಬರ್ಲ್ರಿ, ಅವ್ರು ಕೆಲಸ ಮಾಡಿ ಕೊಡ್ತಾರೆ ಸರ್. ಏನು ಅದ ಏನಿಲ್ಲ ರೀ, ಕೆಲಸ ಮಾತ್ರ ಮಾಡ್ತಾರೆ ಸರ್, ಕೆಲಸ ಮಾಡಿಕೊಡ್ತಾರೆ. ಪಂಚಾಯತಿದಿಂದ ಏನು ಬರ್ತದ್ರಿ ಸರ್, ಏನೊಂದು ಸಾಲಿ ಕಟ್ಟಡ್ರಿ ಮತ್ತು ಮುಂದೆ ರೀ ಟೈಲ್ಸ್ ರೀ ಅವು ಆ ಗಾರ್ಡನ್ಗಳು ಎಲ್ಲ ಮಾಡ್ಯಾರ ಸರ್, ಮಾಡ್ಯಾರ. ಓಕೆ ಸರ್, ತಮ್ಮ ಹೆಸರು? ಮಹೇಶ್ ಬಡ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಏನು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ನಮ್ಮಲ್ಲಿ ಕರ್ನಾಟಕನೇ ಹೆಚ್ಚು ಹೋಗ್ತಿರುತ್ತೆ ಸರ್. ಭಾರತೀಯಲ್ಲಿ ಅಂತ ಯಾವ ದಾಖಲೆಗಳನ್ನು ನೋಡಿಕೊಟ್ಟಿಲ್ಲ. ನಮ್ಮಲ್ಲಿ ಇಲ್ಲಿವರೆಗೆ ನಮ್ಮ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಭಾಳ ಸಹಕಾರ ಕೊಡ್ತೀವಿ. ಊರಾಗಲಿ ಯಾರಾಗಲಿ ಸದಸ್ಯರಾಗಲಿ ಎಲ್ಲಿ ರಾಜಕೀಯ ಅನ್ನೋದು ಯಾರು ಮಾಡಿಲ್ಲ ಸರ್. ನಮ್ಮ ಮತ್ತು ಎಲ್ಲರೂ ಒಂದೇ ಅಂತೇಳಿ ಬಳಸ್ಕೊಂಡು ಕೆಲಸ. ನಮಸ್ಕಾರ. ನಾವು ಈಗ ಸರಿಸುಮಾರು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀವಿ, ಏನು ಯಂಗ್ ಜನ್ರೇಷನ್ ಒಂದು ರಾಜಕೀಯ ಬರ್ತಾ ಇಲ್ಲ. ಇವಾಗ ನಿಮ್ಮ ಕೋಹಳ್ಳಿಯಲ್ಲಿ ಎಲ್ಲ ಯಂಗ್ ಜನ್ರೇಷನ್ ಬಾಡಿ ಮಾಡಿದ್ದೀರಂತ, ಇದಕ್ಕೆ ನಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದು ಹೆಂಗ್ ಇರೋದ್ರಿಂದ ನಮಗೊಂದು ಹೆಮ್ಮೆ ಸರ್. ಹೌದು, ಈಗ ಯಾರೇ ಆಗಲಿ ಹೆಂಗ್ ಅನ್ನೋದ್ರಿಂದ ಪ್ರತಿಯೊಂದು ನಾವೇನೋ ಹೇಳಿದ್ರೆ ಕ್ವಿಕ್ ಎಲ್ಲರೂ ಇರ್ತೀವಿ. ಹಾಂ, ಏನೋ ಕೆಲಸ ಇಲ್ಲದೆ ಪ್ರತಿಯೊಂದಕ್ಕೂ ಬಂದು ನಿಲ್ತಾರೆ. ಬಟ್ ಏನೋ ಕೆಲಸ ಇದ್ರೂ ಒಬ್ರಿಗೆ ಫೋನ್ ಮಾಡಿದರೆ ಎಲ್ಲರೂ ಬಂದು 20 ಜನ ಮೆಂಬರ್ಸ್ ಪ್ರತಿಯೊಂದು ಕೆಲಸದಾಗ ಮುಂದಿಟ್ಟಿರ್ತಾರೆ. ಏನೋ ಒಂದು ಅಡಚಣೆ ಆಗಲಿ ಏನೋ ಆಗ್ಲಾರ್ದಂಗೆ ನೋಡ್ಕೊಂಡು ಮಾಡೋಕೆ ನಮ್ಗೆ ಭಾಳ ಹೆಲ್ಪ್ ಆಗೈತಿ. ಅದರಿಂದ ನಮ್ಗೆ ಭಾಳ ಹೆಮ್ಮೆನೂ ಐತಿ. ಯುವಕರು ಇರೋದ್ರಿಂದ ಏನೋ ಒಂದು ಸಾಧನೆ ಮಾಡೋ ಹಿರಿಯರು ಹೇಳಿದಂಗೆ ಕೆಲವೊಂದು ಕೇಳ್ತಿದ್ವಿ. ಆ ಥರ ನಾವು ಈಗ ಯಾವುದೇ ಕೆಲಸ ಇಲ್ಲ ಸರ್. ನಾವು ನಮಗೆ ಗ್ರೂಪ್ ಹೋದವ್ರು, ಪಂಚಾಯತಿ ಗ್ರೂಪ್ ಮಾಡಿ ಏನೇ ಇದ್ದರೂ ಜನಕ್ಕೆ ತಲುಪೋಂಗೆ ಪ್ರತಿಯೊಂದು ಮೆಸೇಜ್ನ ಹಾಕ್ತೀವಿ. ಏನೋ ಅವ್ರಿಗೆ ಅನುಕೂಲ ಆಗುವಂಥ ಬೇರೆ ಗೌರ್ಮೆಂಟ್ ಸವಲತ್ತು ಏನೇ ಇರುತ್ತೆ ಪ್ರತಿಯೊಬ್ಬರು ಮುಟ್ಟುವಂಥ ಗ್ರೂಪ್ನಾಗೂ ಹಾಕ್ತೀವಿ. ಆಮೇಲೆ ಡಂಗ್ರ ಹೊಡಿತೀವಿ. ಏನೇ ಇದ್ರೆ ಎಲ್ಲರನ್ನು ಕರೆದು ಗ್ರಾಮ ಸಭೆದಾಗ ಎಲ್ಲ ಹೇಳಿ. ಮೊದಲು ಒಂದು ಸಾರಿ ಇಲ್ಲಿ ಈ ರೀತಿ ಇರಲಿಲ್ಲ. ಈಗ ನಿಮ್ಮ ಆಡಳಿತ ಪಕ್ಷದಲ್ಲಿ ಈ ರೀತಿ ಒಂದು ಕಾರ್ಯಗಳಾಗ್ತದೆ, ಇದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀವಿ? ನಾವು ಇದಕ್ಕಿಂತ ಮುಂಚೆನೂ ನಾನು ಮೊದಲೊಂದು ಸಲ 5 ವರ್ಷ ಮೆಂಬರ್ ಇದ್ದೆ. ಅವಾಗ ಇರೋದ್ರಿಂದ ಸ್ವಲ್ಪ ಇತ್ತು, ಆದರೆ ಎಲ್ಲ ಹಿರಿಯರು ಜಾಸ್ತಿ ಇತ್ತು. ಈಗ ಅವಾಗ ನಾನು ಹೋಲಿಸಿದ್ರೆ ಈ ಸಲ ಭಾಳ ಸುಧಾರಣೆ ಮಾಡೋಕೆ ಅನುಕೂಲ ಆಗಿದೆ. ಒಂದಿಬ್ಬರು ಹಿರಿಯರು ಅದಾರ ನಮ್ಮಲ್ಲಿ. ಈಗ ಅದರ ಹಿರಿಯರು ಇದ್ದಾರೆ ಹಂಗೆ ನಮ್ಗಿಂತನೇ ಆ್ಯಕ್ಟಿವ್ ಅದಾರ. ಹೌದು, ಅವ್ರನ್ನ ಸಪೋರ್ಟ್ ತೊಗೊಂಡ ಯಾವುದೇ ಕೆಲಸ ಇರಲಿ. ಮೊದಲು ನಾವು ಇಲ್ಲಿ ಬಂದಾಗ ಸ್ಟಾರ್ಟಿಂಗ್ ಫಸ್ಟ್ ಆರ್ಚ್ ಬಂದಾಗ ಇಲ್ಲಿ ನೋಡೋಕೆ ಏನೂ ಇರಲಿಲ್ಲ ಸರ್. ಯಾರು ಬಂದರೂ ಯಾರು ಒಂದು 5 ನಿಮಿಷ ನಿಲ್ತು, ಒಂದಲ್ಲಿ ಬಳ್ಳಾರಿ ಗಿಡ ಇತ್ತು ಬಿಟ್ಟರೆ ಇಲ್ಲಿ ಯಾರೂ ನಿಲ್ತಿರಲಿಲ್ಲ. ಹಂಗಿತ್ತು ನಮ್ಮ ಪಂಚಾಯತ್. ಈಗ ನೋಡಿದ್ರೆ ಎಲ್ಲರೂ ಒಂದು ಹೆಮ್ಮೆ ಕೊಡುವಾಗ ನಮಗೂ ಒಂದು ಖುಷಿ. ಮಾಡಿದ್ವಿ ಅನ್ನೋದು ನಮಗೂ ಒಂದು ಹೆಮ್ಮೆ. ಜನ ನಮ್ಗೆ ಆಸೆ ಕೊಟ್ಟದಕ್ಕೆ ನಾವೊಂದು ಏನಾರ ಮಾಡಿದ್ವಿ ನಮ್ಮ ಊರಿಗೆ ಅನ್ನೋದು ನಮಗೂ ಒಂದು ಹೆಮ್ಮೆ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನಮ್ಮೂರು ನಾವೊಂದು ಮಾದರಿ ಮಾಡಬೇಕನ್ನೋ ವಿಚಾರ ಇಟ್ಕೊಂಡು ಕನಸು ಇಟ್ಕೊಂಡು ಬಂದು ಅದು ಪೂರೈಸ್ತೈತೆ ಅನ್ನೋದು ನಮ್ಗೆ ಒಂದು ಖುಷಿ ಸರ್. ಹೌದು. ನೀವು ಯಾವ ಮಟ್ಟಿಗೆ ಒಯ್ಬೇಕಂತ ನಿಮ್ಮ ಪಂಚಾಯತಿಯನ್ನು ನೀವು ಅಂದ್ಕೊಂಡಿದ್ದೀರಾ ಈಗಿನ ನಾವು ಸರ್ ಇವತ್ತು ನಮ್ಮ ರಾಜ್ಯದಾಗ ಒಂದು ನಂಬರ್ 1 ಗ್ರಾಮ ಪಂಚಾಯತ್ ಮಾಡ್ಬೇಕಂತ ಕನಸು ಇಟ್ಕೊಂಡು ಎಲ್ಲರೂ ಪ್ರಯತ್ನ ಮಾಡಬೇಕು ಸರ್ ಅಭಿವೃದ್ಧಿ ಕಡೆ. ಓಕೆ ಸರ್, ಧನ್ಯವಾದ. ನಮಸ್ಕಾರ ಸರ್. ಇಲ್ಲಿ ಮುಖ್ಯವಾಗಿ ಏನಿದೆ ಅಂದರೆ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಏನಿದಾರಲ್ಲ ಅದೇ ರೀತಿಯಾಗಿ ಸಾರ್ವಜನಿಕರು ಇವರ ಒಂದು ಸಹಕಾರ ಇಲ್ಲಿ ಜಾಸ್ತಿ. ನಾನು ಬೇರೆ ಪಂಚಾಯತಿಗಳಲ್ಲಿ ಮಾಡಿದ್ದೀನಿ, ಆದರೆ ಅದಕ್ಕಿಂತ ಇಲ್ಲಿ ಯಾಕೆ ಜಾಸ್ತಿ ಅಂತಂದರೆ ನಾನು ಮೊದಲೇ ನಮ್ಮ ಒಂದು ವಿಷಯ ಹೇಳ್ಬೇಕಂದ್ರೆ ಎಲ್ಲ ಯಂಗ್ ಇದ್ದಾರೆ. ಎಲ್ಲರೂ ಒಂದು ಏನೋ ನಮ್ಮ ಇವು
ವಯೋಮಾನದವರೇ ಇದ್ದಾರೆ ಜಾಸ್ತಿ ಮೆಂಬರ್ಸ್. ಅವರು ಮಹಿಳಾ ಸದಸ್ಯರಿರಲಿ ಅಥವಾ ಪುರುಷ ಸದಸ್ಯರಿರಲಿ. ಅದೇ ರೀತಿಯಾಗಿ ಸಾರ್ವಜನಿಕರು ಸಹಿತ ಯಾವುದೇ ಒಂದು ಕೆಲಸ ಇದ್ರೂ ಸಹಿತ ಕೆಲವು ಕಡೆ ನೀವು ನೋಡ್ಬೋದು, ಅವ್ರು ಯಾಕೆ ಮಾಡ್ತಾರೆ ಇವ್ರು ಯಾಕೆ ಮಾಡ್ತಾರೆ ಬೇಡ ಅಂತ. ಆದ್ರೆ ಆ ರೀತಿ ವ್ಯವಸ್ಥೆ ಈ ಊರಲ್ಲಿ ನಾವು ಕಂಡು ಬರೋದು. ಅದೇ ರೀತಿಯಾಗಿ ಜನರ ಜೊತೆ ನಾವು ಹೆಂಗ್ ಬೆರಿತೀವಿ ಅಂತಂದ್ರೆ, ಬಂದ್ರೆ ಮೊದಲು ಪ್ರಿಯಾರಿಟಿ ಮೇಲೆ ಅವ್ರನ್ನ ನಾವು ಕೆಲಸಗಳನ್ನ ಮಾಡ್ಕೊಡ್ತೀವಿ. ಮೊದಲಿಗೆ ಬಂದವರು ಏನಿರ್ತಾರೆ ಅವ್ರು ಮೊದಲು ಮಾಡ್ಕೊಡ್ಬೇಕಾಗುತ್ತೆ, ಅನಿವಾರ್ಯತೆ. ಆ ರೀತಿಯಾಗಿ ನಾವು ಕೊಡೋದ್ರಿಂದ ಜನರು ಸಹಿತ ನಮಗೆ ಅದೇ ರೀತಿಯಾಗಿ ಸಹಕಾರ ಮಾಡ್ತಾರೆ. ಸದಸ್ಯರಾಗಿರ್ಲಿ, ಯಾವುದೋ ಒಂದು ಕ್ರೂಷಿಯಲ್ ಟೈಮ್ ಬಂತು ಅಂತಂದ್ರೆ ಸದಸ್ಯರು ಸಹಿತ ಅದಕ್ಕೆ ಹಿಂದೆ ನಿಂತು ಇಲ್ಲ ಇದು ಹೀಗೆ ಮಾಡೋಣ ಅಂತೇಳಿ ಚರ್ಚೆ ಮಾಡಿ ಅದನ್ನ ಅದೇ ಟೈಮಲ್ಲಿ ಸಾಲ್ವ್ ಮಾಡ್ತಾರೆ. ಇದೇ ಒಂದು ನಮ್ದು ಇಲ್ಲಿಯ ಒಂದು ಶಕ್ತಿ ಅಂತ ಹೇಳ್ಬೋದು. ಇಲ್ಲಿ ಊರಿನ ತಂಡ ಏನು ಯಂಗ್ ಜನ್ರೇಷನ್ ಇರುತ್ತೆ, ಇವರು ಬೇರೆ ಕೆಲಸ ಮಾಡೋಣ ಅದಕ್ಕೆ ಅಪೋಸಿಷನ್ ಪಾರ್ಟಿ ಬೇಡ ಅಂತಾರೆ. ಅದಕ್ಕೆ ನಿಮ್ದೇನು ಹೇಳಿಕೆ ಅವರಿಗೆ? ಇಲ್ಲ ಸರ್, ಇಲ್ಲ, ಇಲ್ಲಿ ಅಪೋಸಿಷನ್ ಅಂತ ಏನಿಲ್ಲ. ಇದು ಏನು ಕರ್ನಾಟಕ ಗ್ರಾಮ ಸ್ವರಾಜ್ಯ ಒಂದು ಪರಿಕಲ್ಪನೆಯಲ್ಲಿ ಏನಿದೆ, ಗ್ರಾಮ ಸ್ವರಾಜ್ಯ ಆಗ್ಬೇಕಂತ ಏನು ಗಾಂಧೀಜಿಯವ್ರ ಕನಸಿದೆ, ಆ ಕನಸಿಗೆ ತಕ್ಕಂತೆ ಎಲ್ಲಾ ಮೆಂಬರ್ಸ್, ಎಲ್ಲ ಒಂದು ನಮ್ಮ ಚುನಾಯಿತ ಸದಸ್ಯರಿದ್ದಾರೆ, ಅವರಿವರ ಎನ್ನದ ಎಲ್ಲರೂ ಸಹಿತ ಒಕ್ಕಟ್ಟಾಗಿ ಕೆಲಸ ಮಾಡೋಣ. ಪ್ರತಿ ಮೀಟಿಂಗ್ ಅಲ್ಲಿ ಆಗಿರಲಿ ಅಥವಾ ಪ್ರತಿ ಒಂದು ನಮ್ಮ ಅಜೆಂಡಾದಲ್ಲಿ ಒಂದೇ ಮಂತ್ರ ಪಠಿಸ್ತಾರೆ, ಗ್ರಾಮದ ಅಭಿವೃದ್ಧಿ ಆದ್ರೆ ಮುಂದಿನ ಏನು ಒಂದು ಪೀಳಿಗೆ ಬರ್ತಿದೆ, ಆ ಪೀಳಿಗೆಗೆ ನಮ್ಮಿಂದ ಏನಾಯ್ತು, ನಮ್ಮ ಒಂದು ಕಾಲಘಟ್ಟದಲ್ಲಿ ನಮ್ಮ ಒಂದು ಚುನಾಯಿತ ಸಮಯದಲ್ಲಿ ಏನಾಯ್ತು ಅದನ್ನ ಬಳುವಳಿಯಾಗಿ ಕೊಡೋಣ ಅನ್ನೋ ಒಂದು ಮಹದಾಸೆ ಅಂತ ಇರುವಂತಹ ಸದಸ್ಯರು. ಆ ಕಾರಣಕ್ಕೆ ಯಾವುದೇ ರೀತಿ ನಮ್ಗೆ ಯಾವುದೇ ಕಾಮಗಾರಿಗೆ ಮಾಡೋದಾಗಿರ್ಲಿ ಅಥವಾ ಯಾವುದೇ ಕೆಲಸಕ್ಕೂ ಸಹಿತ ಯಾರೂ ಅಡಚಣೆ ಅಂತ ಮಾಡಲ್ಲ. ಇನ್ನೊಂದು ವಿಶೇಷ ಏನಂತಂದ್ರೆ, ಇಲ್ಲಿ ಪರ ವಿರೋಧ ಅನ್ನೋ ಟೀಮೇ ಇಲ್ಲ, ತಂಡನೇ ಇಲ್ಲ, ಎಲ್ಲರೂ ಒಬ್ಬರೇ. ಒಂದು ಮಾತು, ನಾವೆಲ್ಲರೂ ಕೋಹಳಿ ಗ್ರಾಮ ಪಂಚಾಯತಿ ಸದಸ್ಯರು. ಅದು ಪರ ವಿರೋಧ ಪ್ರಶ್ನೆನೇ ಇಲ್ಲಿ ಉದ್ಭವಿಸೋದಿಲ್ಲ. ಅಂತ ಪ್ರಶ್ನೆ ಬಂದರೂ ಸಹಿತ ಅವರಲ್ಲೇ ಸಹಿತ